ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಷಷ್ಠಿ ತಿಥಿ ಮಕ ನಕ್ಷತ್ರ ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಬಗರ್ ಹುಕುಂ ಜಮೀನು ಮಂಜೂರಾತಿಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಿಸಿದಂತೆ ಬೇಲೂರು ಕ್ಷೇತ್ರದ ಜೆಡಿಎಸ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಸೇಡಿ ವಶಕ್ಕೆ. ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದ ಪೂರ್ವಸಿದ್ಧತೆ ವೇಳೆ ಕ್ಷುಲ್ಲಕ ವಿಚಾರಕ್ಕೆ ಶಾಸಕಿ ನೇನು ಮೊಟ್ಟಮ್ಮ ಆಪ್ತ ಆಲ್ದೂರು ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ತೇಜಸ್ ಎಂಬಾತ ಲಾಂಗ್ ಹಿಡಿದು ರೌಡಿಸಂ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ, ಅವರನ್ನ ಕ್ಷಮಿಸುವ ಪ್ರಶ್ನೆನೇ ಇಲ್ಲ, ಅವರ ವಿರುದ್ಧ ಕಠಿಣ ಆಕ್ಷನ್ ಎಂದು ವಿಜಯೇಂದ್ರ ಖಡಕ್ ಎಚ್ಚರಿಕೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲಿ ಅಕ್ರಮವಾಗಿ ಗೃಹಬಳಕೆಯ ಗ್ಯಾಸ್ ಸಿಲಿಂಡರ್ಗಳಿಂದ ರೀಫಿಲ್ಲಿಂಗ್ ನಡೆಸುತ್ತಿದ್ದ ಅಡ್ಡೆ ಮೇಲೆ ಟಿ ನರಸೀಪುರ ಪೊಲೀಸರು ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿ ಇಬ್ಬರನ್ನು ಬಂಧಿಸಿದ್ದಾರೆ. ಬಂಧಿತರನ್ನು ತಿರುಮುಕೂಡಲು ನಿವಾಸಿ ಉಮೇಶ್ ಹಾಗೂ ಶ್ರೀರಾಂಪುರ ನಿವಾಸಿ ಖಲಂದರ್ ಪಾಷಾ ಎಂದು ಗುರುತಿಸಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ಅಕ್ರಮವಾಗಿ ಗ್ಯಾಸ್ ವರ್ಗಾವಣೆ ಮಾಡುತ್ತಿದ್ದ ಸ್ಥಳಕ್ಕೆ ದಾಳಿ ಮಾಡಿ ಆರೋಪಿಗಳನ್ನು ವಶಕ್ಕೆ ಪಡೆದರು. ದಾಳಿಯ ವೇಳೆ ವಿವಿಧ ಕಂಪನಿಗಳಿಗೆ ಸೇರಿದ ಹಲವಾರು ಗ್ಯಾಸ್ ಸಿಲಿಂಡರ್ಗಳು, ರೀಫಿಲ್ಲಿಂಗ್ಗೆ ಬಳಸಲಾಗುತ್ತಿದ್ದ ಉಪಕರಣಗಳು ಹಾಗೂ ಇತರೆ ಸಾಮಗ್ರಿಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕರ ಸುರಕ್ಷತೆಯನ್ನು ಅಪಾಯಕ್ಕೆ ಒಳಪಡಿಸುವ ರೀತಿಯಲ್ಲಿ ಈ ಅಕ್ರಮ ಚಟುವಟಿಕೆ ನಡೆಯುತ್ತಿತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಸಂಬಂಧ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಕ್ರಮ ಗ್ಯಾಸ್ ವ್ಯಾಪಾರದ ಜಾಲದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಪ್ರಕರಣದಲ್ಲಿ ಇನ್ನೂ ಕೆಲವರ ಪಾತ್ರವಿದೆಯೇ ಎಂಬುದನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಮೈಸೂರಿನ ನಜರಬಾದ್ ಪ್ರದೇಶದಲ್ಲಿರುವ ಅಂಗನವಾಡಿ ಕಟ್ಟಡದ ಮೇಲ್ಚಾವಣಿ ಕುಸಿಯುವ ಹಂತಕ್ಕೆ ತಲುಪಿದ್ದು, ಮಕ್ಕಳು ಹಾಗೂ ಸಿಬ್ಬಂದಿ ಜೀವಭಯದಲ್ಲಿ ದಿನ ಕಳೆಯುವಂತಾಗಿದೆ. ಪ್ರತಿನಿತ್ಯ 30ಕ್ಕೂ ಹೆಚ್ಚು ಪುಟಾಣಿಗಳು ಈ ಅಂಗನವಾಡಿಗೆ ಆಗಮಿಸುತ್ತಿದ್ದು, ಯಾವುದೇ ಕ್ಷಣದಲ್ಲಿ ಅವಘಡ ಸಂಭವಿಸುವ ಸಾಧ್ಯತೆ ಇರುವುದರಿಂದ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿದ ಈ ಕಟ್ಟಡದ ದುಸ್ಥಿತಿಯ ಬಗ್ಗೆ ಸ್ಥಳೀಯರು ಹಾಗೂ ಪೋಷಕರು ಹಲವು ಬಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದರೂ ಇದುವರೆಗೆ ಯಾವುದೇ ದುರಸ್ತಿ ಕಾರ್ಯ ಕೈಗೊಳ್ಳಲಾಗಿಲ್ಲ. ಇದರಿಂದ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಶಾಸಕ ಶ್ರೀವತ್ಸ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದ ಇಂತಹ ನಿರ್ಲಕ್ಷ್ಯ, ಮಕ್ಕಳ ಸುರಕ್ಷತೆಗೆ ಆದ್ಯತೆ ನೀಡಬೇಕಾದ ಸ್ಥಳದಲ್ಲೇ ಇಂತಹ ನಿರ್ಲಕ್ಷ್ಯ ಕಂಡುಬರುತ್ತಿರುವುದು ಬೇಸರಕ್ಕೆ ಕಾರಣವಾಗಿದೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಅವಘಡ ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಂಡು ಕಟ್ಟಡವನ್ನು ದುರಸ್ತಿಗೊಳಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬಗರ್ ಹುಕುಂ ಜಮೀನು ಮಂಜೂರಾತಿಯಲ್ಲಿ ಅಕ್ರಮ ಎಸಗಿದ ಆರೋಪಕ್ಕೆ ಸಂಬಂಧಿಸಿದಂತೆ ಬೇಲೂರು ಕ್ಷೇತ್ರದ ಜೆಡಿಎಸ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರನ್ನು ಸೇಡಿ ಪೊಲೀಸರು ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆದೊಯ್ದಿದ್ದಾರೆ ಎಂದು ತಿಳಿದುಬಂದಿದೆ. ಬೇಲೂರು ತಾಲೂಕು ಬಗರ್ ಹುಕುಂ ಸಮಿತಿಯ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಸರ್ಕಾರಿ ಜಮೀನುಗಳನ್ನು ನಿಯಮಬಾಹಿರವಾಗಿ ಮಂಜೂರು ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ಕೋಲಾರದ ಸಾಮಾಜಿಕ ಕಾರ್ಯಕರ್ತ ಕೆಸಿ ರಾಜಣ್ಣ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿತ್ತು. ಸುಮಾರು 2750 ಎಕರೆ ಸರ್ಕಾರಿ ಜಮೀನನ್ನು ನಕಲಿ ದಾಖಲೆಗಳ ಮೂಲಕ 1430 ಬೋಗಸ್ ಫಲಾನುಭವಿಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಈ ಪ್ರಕರಣದಲ್ಲಿ ಲಿಂಗೇಶ್ ಸೇರಿದಂತೆ ಹಲವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಕಲಂಗಳಡಿ ಪ್ರಕರಣ ದಾಖಲಾಗಿದ್ದು, ಸಿಐಡಿ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ಸಮೀಪ ಚಲಿಸುತ್ತಿದ್ದ ಲಾರಿಯ ಟೈರ್ ಏಕಾಏಕಿ ಬ್ಲಾಸ್ಟ್ ಆದ ಪರಿಣಾಮ ಲಾರಿ ನಿಯಂತ್ರಣ ತಪ್ಪಿ ರಸ್ತೆಯ ಮಧ್ಯೆ ಮಗುಚಿಬಿದ್ದ ಘಟನೆ ನಡೆದಿದೆ. ಅಪಘಾತ ಸಂಭವಿಸಿದ ವೇಳೆ ಚಾಲಕ ಸಮಯಪ್ರಜ್ಞೆ ತೋರಿದ್ದರಿಂದ ಭಾರೀ ಅನಾಹುತ ತಪ್ಪಿದ್ದು, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಟೈರ್ ಸ್ಫೋಟಗೊಂಡ ತಕ್ಷಣ ಲಾರಿ ನಿಯಂತ್ರಣ ಕಳೆದುಕೊಂಡು ರಸ್ತೆ ಮಧ್ಯೆ ಉರುಳಿ ಬಿದ್ದಿದೆ. ಘಟನೆಯಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದ್ದು, ಸ್ಥಳೀಯರು ಸಂಚಾರವನ್ನು ಸುಗಮಗೊಳಿಸಿದರು. ಅದೃಷ್ಟವಶಾತ್ ಅಪಘಾತದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನೆ ಸಂಬಂಧ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ.
ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಐದಳ್ಳಿ ಗ್ರಾಮದಲ್ಲಿ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದ ಪೂರ್ವಸಿದ್ಧತೆ ವೇಳೆ ನಡೆದ ಮಾತಿನ ಚಕಮಕಿಯು ದೊಡ್ಡ ಗಲಾಟೆಗೆ ತಿರುಗಿದ್ದು, ಮಾಜಿ ಆಲ್ದೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ತೇಜಸ್ ಲಾಂಗ್ ಹಿಡಿದು ಬೆದರಿಕೆ ಹಾಕಿದ್ದಾರೆ. ತೇಜಸ್ ಶಾಸಕಿ ನಯನ ಮೊಟ್ಟಮ್ಮ ಆಪ್ತ ಎನ್ನಲಾಗಿದೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ದಯಾನಂದ್ ಎಂಬುವರೊಂದಿಗೆ ವಾಗ್ವಾದ ನಡೆದಿದ್ದು, ಈ ವೇಳೆ ಕಾರಿನಲ್ಲಿದ್ದ ಲಾಂಗ್ ತೆಗೆದು ತೇಜಸ್ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಘಟನೆಯ ವೇಳೆ ಕತ್ತಿ ಬಿಟ್ಟು ಬಾ, ನಾನು ನೋಡ್ತೀನಿ ಎಂದು ದಯಾನಂದ್ ಸವಾಲು ಹಾಕಿರುವ ದೃಶ್ಯಗಳು ವಿಡಿಯೋದಲ್ಲಿ ಸೆರೆಯಾಗಿದೆ. ಇಬ್ಬರ ನಡುವೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದಿದ್ದು, ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಮಾರಕಾಸ್ತ್ರ ಪ್ರದರ್ಶಿಸಿ ಭಯದ ವಾತಾವರಣ ಸೃಷ್ಟಿಸಿರುವುದಕ್ಕೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಘಟನೆ ಸಂಬಂಧ ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಆಯ್ತು, ಅದನ್ನ ಬಿಟ್ಟು ಒಬ್ನೇ ಬಾಬಾ ನೋಡ್ತೀನಿ. ಬಿಟ್ಟು ಒಬ್ನೇ ಬರೋ, ಕತ್ತಿ ಹಿಡ್ಕೊ ಬರ್ತೀಯಲ್ಲ, ಬಿಟ್ಟು ಒಬ್ನೇ ಬರೋ, ಒಬ್ನೇ ಬರೋ. ಆಯ್ತು ಬಾರೋ, ಒಬ್ನೇ ಬರೋ, ಕತ್ತಿ ಹಿಡ್ಕೊಂಡ್ ಬರ್ತೀಯಲ್ಲ, ಬಾ ಒಬ್ನೇ ಬರೋ, ಬಾ. ಆಯ್ತು ಬಾರೋ, ಆಯ್ತು ಬಾರೋ, ಕತ್ತಿ ಬಿಟ್ಟು ಬಾರೋ, ಬಾರೋ, ಕತ್ತಿ ಬಿಟ್ಟು ಬಾರೋ. ಅದೇನು ಅಂತ ನೋಡ್ತೀನಿ ನಾನು. ಬಾರೋ, ಅವನು ಕತ್ತಿ ಹಿಡ್ಕೊಂಡು ನಾನು ಕಡಿಯಕ್ ಬಂದವನೇ. ಬಾರೋ, ಕತ್ತಿ ಬಿಟ್ಟು ಬಾರೋ, ಬಾರೋ. ಏನು ಅಡ್ಡಾಗ್ತೆ, ಬಾರೋ. ಆಯ್ತು ಬಾರೋ, ಬಾರೋ, ಕತ್ತಿ ಬಿಟ್ಟು ಬಾರೋ. ನಾನು ನಿನ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಕಣ. ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರ, ಬಾರೋ, ನೋಡ್ತೀನಿ, ನಾನು ನೋಡ್ತೀನಿ, ಬಾರ, ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರ. ಆಯ್ತು ನೋಡೋಣ. ನಾನು ನೋಡ್ದೇನಂತ, ಬಾರ, ಕತ್ತಿ ಬಿಟ್ಟು ಬಾರ, ಬಾರ, ಬೋಸುಡ್ಕೆ ಬಾ, ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾ, ಕತ್ತಿ ಬಿಟ್ಟು ಬಾರ, ನಿನ್ ತಾಕತ್ತಿದ್ರೆ ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರಲ್ಲ ನಿನ್ನ. ನನಗೂ ಕತ್ತಿ ಇಲ್ಲಲ್ಲ ಇಲ್ಲಿ. ಬಾರ, ಕತ್ತಿ ಬಿಟ್ಟು ಬಾರ. ತಡೆ, ಅವ್ನ್ ಕತ್ತಿ ಬಿಟ್ಟು ಬರ್ಲಿ ಅವನು. ಬಾರ, ಬಾರ, ಏನಂತ ನೋಡ್ತೀನಿ. ಬಾರ, ಕತ್ತಿ ಬಿಟ್ಟು ಬಾರ, ನಿನ್ ಗಂಡ್ಸಾದ್ರು ಬಾರ, ಬಾ. ಇಲ್ಲ, ಇದನ್ನ ಮಾಡ್ತೀನಿ, ಬೇಕಿತ್ತು ನನಗೆ, ಬೇಕಿತ್ತು. ಬಾ, ಕತ್ತಿ ಬಿಟ್ಟು ಬಾರ, ಬಾರ, ಕತ್ತಿ ಬಿಟ್ಟು ಬಾರ. ಆಯ್ತು, ಏನಂತ ತಡಿ. ಆಯ್ತು, ಅದನ್ನ ಬಿಟ್ಟು ಒಬ್ನೇ ಬಾಬಾ ನೋಡ್ತೀನಿ. ಬಿಟ್ಟು ಒಬ್ನೇ ಬರೋ, ಕತ್ತಿ ಹಿಡ್ಕೊ ಬರ್ತೀಯಲ್ಲ, ಬಿಟ್ಟು ಒಬ್ನೇ ಬರೋ, ಒಬ್ನೇ ಬರೋ. ಆಯ್ತು ಬಾರೋ, ಒಬ್ನೇ ಬರೋ, ಕತ್ತಿ ಹಿಡ್ಕೊಂಡ್ ಬರ್ತೀಯಲ್ಲ, ಬಾ ಒಬ್ನೇ ಬರೋ, ಬಾ. ಆಯ್ತು ಬಾರೋ, ಆಯ್ತು ಬಾರೋ, ಕತ್ತಿ ಬಿಟ್ಟು ಬಾರೋ, ಬಾರೋ, ಕತ್ತಿ ಬಿಟ್ಟು ಬಾರೋ. ಅದೇನು ಅಂತ ನೋಡ್ತೀನಿ ನಾನು. ಬಾರೋ, ಅವನು ಕತ್ತಿ ಹಿಡ್ಕೊಂಡು ನಾನು ಕಡಿಯಕ್ ಬಂದವನೇ. ಬಾರೋ, ಕತ್ತಿ ಬಿಟ್ಟು ಬಾರೋ, ಬಾರೋ. ಏನು ಅಡ್ಡಾಗ್ತೆ, ಬಾರೋ. ಆಯ್ತು ಬಾರೋ, ಬಾರೋ, ಕತ್ತಿ ಬಿಟ್ಟು ಬಾರೋ. ನಾನು ನಿನ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಕಣ. ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರೋ, ಬಾರೋ, ನೋಡ್ತೀನಿ, ನಾನು ನೋಡ್ತೀನಿ, ಬಾರೋ, ಕತ್ತಿ ಬಿಟ್ಟು ಬಾರೋ, ಕತ್ತಿ ಬಿಟ್ಟು ಬಾರೋ. ಆಯ್ತು ನೋಡೋಣ. ನಾನು ನೋಡ್ದೇನಂತ, ಬಾರ, ಕತ್ತಿ ಬಿಟ್ಟು ಬಾರ, ಬಾರ, ಬೋಸುಡ್ಕೆ ಬಾ, ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾ, ಕತ್ತಿ ಬಿಟ್ಟು ಬಾರ, ನಿನ್ ತಾಕತ್ತಿದ್ರೆ ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರ, ಕತ್ತಿ ಬಿಟ್ಟು ಬಾರಲ್ಲ ನಿನ್ನ. ನನಗೂ ಕತ್ತಿ ಇಲ್ಲಲ್ಲ ಇಲ್ಲಿ. ಬಾರ, ಕತ್ತಿ ಬಿಟ್ಟು ಬಾರ. ತಡೆ, ಅವ್ನ್ ಕತ್ತಿ ಬಿಟ್ಟು ಬರ್ಲಿ ಅವನು. ಬಾರ, ಬಾರ, ಏನಂತ ನೋಡ್ತೀನಿ. ಬಾರ, ಕತ್ತಿ ಬಿಟ್ಟು ಬಾರ, ನಿನ್ ಗಂಡ್ಸಾದ್ರು ಬಾರ, ಬಾ. ಇಲ್ಲ, ಇದನ್ನ ಮಾಡ್ತೀನಿ, ಬೇಕಿತ್ತು ನನಗೆ, ಬೇಕಿತ್ತು. ಬಾ, ಕತ್ತಿ ಬಿಟ್ಟು ಬಾರ, ಬಾರ, ಕತ್ತಿ ಬಿಟ್ಟು ಬಾರ. ಚಿಕ್ಕಮಗಳೂರು ಸಮೀಪದ ಶಿರವಳಲು ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ತಾರ್ ಜೀಪ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ತಿರುವಿನ ಬಳಿ ಬಸ್ ಚಾಲಕ ಓವರ್ಟೇಕ್ ಮಾಡಲು ಮುಂದಾದ ಪರಿಣಾಮ ನಿಯಂತ್ರಣ ತಪ್ಪಿ ತಾರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಚಾಲಕನ ಓವರ್ ಸ್ಪೀಡ್, ಕೇರ್ಲೆಸ್ ಡ್ರೈವಿಂಗ್ನಿಂದ ಕೇರಳ ಮೂಲದ 4 ಮ್ಯೂಜಿಷಿಯನ್ಸ್ ತೆರಳುತ್ತಿದ್ದ ತಾರ್ ವೆಹಿಕಲ್ ನಜ್ಜುಗುಜ್ಜಾಗಿದೆ. ಅಪಘಾತದ ಬಳಿಕ ಸ್ಥಳದಿಂದ ತೆರಳಲು ಯತ್ನಿಸಿದ ಬಸ್ ಚಾಲಕನನ್ನು ಕೇರಳ ಮೂಲದ ಪ್ರಯಾಣಿಕರು ಹಾಗೂ ಸ್ಥಳೀಯರು ತಡೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಲವರು ಚಾಲಕನ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದು, ಸ್ಥಳೀಯರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಅಪಘಾತದಲ್ಲಿ ತಾರ್ ವಾಹನಕ್ಕೆ ಹಾನಿಯಾಗಿದ್ದು, ವಾಹನದಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆಸಿದ್ದಾರೆ. ಯಾವ್ದು ಬಸ್ಸು KA18F0780 ಆ ಡ್ರೈವರ್ ಏನಿದ್ದಾನೆ ಅವನು ತಪ್ಪು ಮಾಡಿದ್ದಾನೆ. ಅವನು ಒಬ್ಬ ಮನುಷ್ಯನೇ ಅಲ್ಲ. ಆ ಜೀಪಿನ ಪರಿಸ್ಥಿತಿ ನೋಡಿ ಯಾವ ತರ ಆಗಿದೆ. ಅದು ರಾಂಗ್ ಸೈಡ್ ಅಲ್ಲಿ ಬಂದು ಮೂಡಿಗೆರೆಯಿಂದ ಬರುವಂತ ಬಸ್ಸು ಲೆಫ್ಟ್ ಸೈಡ್ ಬಂದ್ಬಿಟ್ಟು ರೈಟ್ ಸೈಡ್ ಹೊಡೆದಿದ್ದಾನೆ ಅವನ ಜೀಪಿಗೆ. ಆ ಜೀಪಲ್ಲಿ ಒಂದು 4 ಜನ ಪ್ಯಾಸೆಂಜರ್ ಇದ್ದಾರೆ. ಅವ್ರು ಉಳಿದಿದ್ದೇ ಹೆಚ್ಚು. ಹೋಗ್ಲಿಕ್ಕೆ ಬಸ್ ಅಲ್ಲಿರೋರು ಪ್ರಾಣ ಹೋಗೋದಲ್ಲ ನೋಡಿ. ಆ ಮರ ನೋಡಿ ಒಂದ್ ಸ್ವಲ್ಪ, ಆ ಮರ ಯಾವ ತರ ಇದೆ. ಇದೇ ಬಸ್ಸು ಆ ಮರಕ್ಕೂ ಮತ್ತೆ ಆ ಜೀಪಿಗೂ ಮಧ್ಯೆ ಟಚ್ ಆಗಿದ್ರೆ ಆ ಜೀಪಲ್ಲಿರೋ ಜನನೂ ಇಲ್ಲ, ಬಸ್ಸಿನಲ್ಲಿರೋ ಜನನೂ ಇಲ್ಲ. ಡ್ರೈವರ್ ಓಡೋಗಿದ್ದಾನಲ್ಲ ಸರ್. ಡ್ರೈವರ್ ಓಡೋದು ಎಲ್ಲಿ ಹೋಗ್ತಾನೆ? ಸರ್ಕಾರಿ ಬಸ್ಸು ಕಾನೂನಿನ ಅರಿವು ಇರಬೇಕು. ಅವ್ರು ಏನೋ ಓಡಿದ್ರೆ ನಮ್ ಯಾರಿಗೂ ಏನು ಬೇಜಾರಿಲ್ಲ. ಅವ್ರ ಪ್ರಾಣ ರಕ್ಷಣೆಗೆ ಅಥವಾ ಮತ್ತೊಂದಕ್ಕ ಓಡಿರ್ತಾರೆ. ಓಡಿದ್ರೇನು ಕಾನೂನು ಇದೆ. ಕಾನೂನು ಅವ್ರನ್ನ ಎಲ್ಲಿದ್ರು ತಂದು ಹಿಡ್ಕೊ ಬರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಒಂದಷ್ಟು ಜೀವ ಹೋಗೋದು. ಜೀವ ಸ್ವಲ್ಪ ಜನದ ಹೋಗ್ತಿಲ್ಲ, ಒಂದು 50 ಜನದ ಪ್ರಾಣ ಹೋಗೋದು. ಆ ಪ್ರಾಣ ರಕ್ಷಣೆ ಮಾಡಬೇಕು ಅಂದ್ರೆ ಇನ್ನು ಮುಂದೆ ಈ ಬಸ್ನಲ್ಲಿ ಇಂಥ ಡ್ರೈವರ್ ಯಾರು ಕೂಡ ಈ ತರ ತಪ್ಪನ್ನ ಮಾಡಬಾರ್ದು. ತಪ್ಪು ಮಾಡಬಾರ್ದು ಅಂದ್ರೆ ಅವನಿಗೆ ಪನಿಷ್ಮೆಂಟ್ ಆಗ್ಬೇಕು. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಬೇಡಿ. ಇದನ್ನ ಕೇಸ್ ಮಾಡಬೇಕು ದಯವಿಟ್ಟು. ಅವ್ರಿಗೆ ಹೊಡಿಬೇಡಿ ಬಿಡ್ರಿ. ಅಲ್ಲ, ಅವ್ರಿಗೆ ಹೊಡಿಬೇಡಿ ಬಿಡಿ. ಆಕ್ಸಿಡೆಂಟ್ ಆಯ್ತು, ನೀವು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ. ಅವ್ರಿಗೆ ಹೊಡಿತೀರಿ ನೀವು? ಅವ್ರಿಗೆ ಯಾಕೆ ಹೊಡಿತೀರಿ ನೀವು? ಆಕ್ಸಿಡೆಂಟ್ ಆಗ ಹೋಗಿದೆ ಇದು. ಹಾಗಾದ್ಮೇಲೆ ಏನು ಹೊಡಿತೀರಿ ನೀವು? ಮಿಸ್ಟೇಕ್ ಪೊಲೀಸ್ ಕಂಪ್ಲೇಂಟ್ ಮಾಡಿ. ನೀವು ಸುಮ್ಮನೆ ಏನ್ ಮಾಡ್ತಾರೆ? ಪೊಲೀಸ್ ಕಂಪ್ಲೇಂಟ್ ಮಾಡಿ. ನೀವು ಫೋಟೋ ಏನ್ ಆಕ್ಸಿಡೆಂಟ್ ಕೇಸ್ ನೋಡಿದಿತ್ತು. ಕುತ್ಕೊಳ್ರಿ. ಮನುಷ್ಯನ ಮೇಲೆ ಅಲ್ಲ ಮಾಡಿ ಅಂತ ಹೇಳಿದ್ಯಾ ಅದು? ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಸೋಲು ಕಂಡ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಡ್ಡಮತದಾನದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದೂರವಾಣಿ ಮೂಲಕ ಸಂಪರ್ಕಿಸಿ 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಗಂಭೀರ ಹೋರಾಟ ನಡೆಸುವ ಬಗ್ಗೆ ಚರ್ಚಿಸಿದ್ದರು ಎಂದು ವಿಜಯೇಂದ್ರ ತಿಳಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಚುನಾವಣೆಯನ್ನು ಸುಲಭವಾಗಿ ಬಿಟ್ಟುಕೊಡದೆ ಗೆಲುವಿಗಾಗಿ ಒಟ್ಟಾಗಿ ಪ್ರಯತ್ನ ನಡೆಸಿದ್ದವು. ಆದರೆ ಮತದಾನದ ವೇಳೆ ಜೆಡಿಎಸ್ನಿಂದ ಹಾಗೂ ಬಿಜೆಪಿಯಿಂದ 4-5 ಅಡ್ಡಮತಗಳು ಚಲಾವಣೆಯಾಗಿವೆ ಎಂದು ಅವರು ಹೇಳಿದ್ದಾರೆ. ಪಕ್ಷದ ಶಾಸಕರಲ್ಲಿ ಯಾರು ಅಡ್ಡಮತದಾನ ಮಾಡಿದ್ದಾರೆ ಎಂಬ ಬಗ್ಗೆ ಕೆಲವು ಮಾಹಿತಿಗಳು ಈಗಾಗಲೇ ದೊರೆತಿದ್ದು, ಅಂತಹವರನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಎಂದು ವಿಜಯೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಸಂಪೂರ್ಣ ವರದಿ ಸಲ್ಲಿಸಲಿದ್ದು, ಬಳಿಕ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಪಕ್ಷದ ವಿರುದ್ಧ ನಡೆದುಕೊಂಡವರ ವಿರುದ್ಧ ಕಠಿಣ ಶಿಸ್ತು ಕ್ರಮ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅವರನ್ನ ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟ್ ಅನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಸಂಪೂರ್ಣ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. 8 ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಕೇಂದ್ರದ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ನನಗೆ ದೂರವಾಣಿ ಕರೆಯನ್ನು ಮಾಡಿದ್ರು. ವಿಜೇಂದ್ರ ಅವರೇ, ನಿಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತನಾಡಿ 3ನೇ ಅಭ್ಯರ್ಥಿಯನ್ನ ನೀವಾದರೂ ಹಾಕಿ ನಾವಾದರೂ ಹಾಕ್ತೇವೆ, ಒಂದು ಫೈಟ್ ಮಾಡೋಣ, ಒಂದು ಸೀರಿಯಸ್ ಆಗಿ, ಯಾವುದೇ ಕಾರಣಕ್ಕೂ ಸುಲಭಕ್ಕೆ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾನ್ಯ ಕುಮಾರಸ್ವಾಮಿ ಅವರು ನನಗೆ ಮಾತನಾಡಿದರು. ನಾನು ಕೂಡ ಇಲ್ಲ, ತಾವೇ ಅಭ್ಯರ್ಥಿಯನ್ನು ಹಾಕಿ ನಾವು ಒಟ್ಟಾಗಿ ಸೆಣಸಾಟವನ್ನ ಮಾಡೋಣ ಅನ್ನೋ ಮಾತನ್ನು ಕೂಡ
ನಮ್ಮ ರಾಷ್ಟ್ರೀಯ ನಾಯಕರ ಅಭಿಪ್ರಾಯದ ಮೇರೆಗೆ ನಾನು ಅವರಿಗೆ ತಿಳಿಸಿದ್ದೆ. ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಇಬ್ಬರ ಉದ್ದೇಶ ಒಳ್ಳೆಯದೇ ಆಗಿತ್ತು. ಫೈಟ್ ಔಟ್ ಮಾಡಬೇಕು, ಅದು ಸುಲಭ ಬಿಡ್ಕೊಡಬಾರ್ದು. ಮೂರನೇ ಅಭ್ಯರ್ಥಿಯನ್ನ ಸಾಧ್ಯ ಆದಷ್ಟು ಗೆಲ್ಲುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಒಟ್ಟಾಗಿ ಪ್ರಯತ್ನ ಮಾಡಿದ್ದು ಸತ್ಯ. ಆದರೆ ನಿನ್ನೆ ಮತದಾನ ಆದಂತಹ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. ಬಿಜೆಪಿಯಿಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂತದ್ದು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯ ಕಸ್ತೂರಿಬಾ ಗಾಂಧಿ ವಸತಿ ಶಾಲೆಯಲ್ಲಿ ಫುಡ್ ಪಾಯ್ಸನ್ ಶಂಕೆ ವ್ಯಕ್ತವಾಗಿದ್ದು 27 ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ದಾರೆ. ಹೊಟ್ಟೆ ನೋವು ಹಾಗೂ ಅಸ್ವಸ್ಥತೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರನ್ನು ತಕ್ಷಣ ಮಳವಳ್ಳಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಾಹಿತಿಯ ಪ್ರಕಾರ ವಿದ್ಯಾರ್ಥಿನಿಯರು ಕಳೆದ ರಾತ್ರಿ ಸೊಪ್ಪು ಸಾಂಬಾರ್ ಹಾಗೂ ಇಂದು ಬೆಳಿಗ್ಗೆ ಅವಲಕ್ಕಿ ಸೇವಿಸಿದ್ದರು. ಬಳಿಕ ಮಧ್ಯಾಹ್ನದ ವೇಳೆಗೆ ಹಲವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಘಟನೆಯ ಮಾಹಿತಿ ತಿಳಿದ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಆಹಾರ ಮಾದರಿಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದ್ದು ಘಟನೆಯ ಕುರಿತು ತನಿಖೆ ಮುಂದುವರೆದಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಬಗರ್ ಹುಕುಂ ಜಮೀನು ಮಂಜೂರಾತಿಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಿಸಿದಂತೆ ಬೇಲೂರು ಕ್ಷೇತ್ರದ ಜೆಡಿಎಸ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಸೇಡಿ ವಶಕ್ಕೆ. ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದ ಪೂರ್ವಸಿದ್ಧತೆ ವೇಳೆ ಕ್ಷುಲ್ಲಕ ವಿಚಾರಕ್ಕೆ ಶಾಸಕಿ ನಯನ ಮೊಟ್ಟಮ್ಮ ಆಪ್ತ ಆಲ್ದೂರು ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ತೇಜಸ್ ಎಂಬಾತ ಲಾಂಗ್ ಹಿಡಿದು ರೌಡಿಸಂ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ, ಅವರನ್ನ ಕ್ಷಮಿಸುವ ಪ್ರಶ್ನೆನೇ ಇಲ್ಲ, ಅವರ ವಿರುದ್ಧ ಕಠಿಣ ಆಕ್ಷನ್ ಎಂದು ವಿಜಯೇಂದ್ರ ಖಡಕ್ ಎಚ್ಚರಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.